ಸ್ವಲ್ಪ ಈಸಿ ಅನ್ನಿಸ್ತಾ ಇದೆ ಬಿ ಜೆ ಪಿಗೆ ನನ್ನ ಪ್ರಕಾರ. ಶಿಗ್ಗಾಂವಿ ಚುನಾವಣೆ ಫಲಿತಾಂಶ ಬಲು ಸಿಂಪಲ್ಲು. ಪಂಚಮಸಾಲಿಗೆ ಟಿಕೆಟ್ ಕೊಡಿದರೆ ಒಂದು ಟಫ್ ಫೈಟ್ ಆಗ್ತಾ ಇತ್ತು. ಪಂಚಮಸಾಲಿಗಳು ಒಂದು 60,000-80,000 ಇದ್ದಾರೆ. ಯಾರು ಕಾಂಗ್ರೆಸ್ ಕೊಡಬೇಕಾಗಿತ್ತು ಅಂಥೇಳಿ ಗೊತ್ತಿದ್ದು ಮುಸ್ಲಿಮರಿಗೆ ಕಾಂಗ್ರೆಸ್ ಮಣೆ ಹಾಕಿದೆ. ಕಾರಣ ಅಲ್ಲೂ ಕೂಡ 60,000 50,000 ಮುಸ್ಲಿಮರಿದ್ದಾರೆ. ಶಿಗ್ಗಾಂವಿಯಲ್ಲಿ 60,000 ಪಂಚಮಸಾಲಿಗಳಿದ್ದಾರೆ. ಹಾಗಂತ ಇವರು ಪಂಚಮಸಾಲಿಗೆ ಟಿಕೆಟ್ ಕೊಟ್ಟಿದ್ದಾರೆ ಬಿ ಜೆ ಪಿನೋ. ಭರತ್ ಬೊಮ್ಮಾಯಿ ಪಂಚಮಸಾಲಿ ಅಲ್ಲ, ಭರತ್ ಬೊಮ್ಮಾಯಿ ಸಾದರ ಲಿಂಗಾಯತ. ಓಕೆ, ಆದರೆ ಪಂಚಮಸಾಲಿ ಲಿಂಗಾಯತರ ಎಲ್ಲ ಕೆಲಸಗಳನ್ನು ಭಾಳ ಅದ್ಭುತವಾಗಿ ಮಾಡ್ತಾರೆ ಅಂತ. ಆಮೇಲೆ ಲೋಕಸೇವಾ ಆಯೋಗದಲ್ಲಿ ಪಂಚಮಸಾಲಿ ಲಿಂಗಾಯತ ಹೆಣ್ಣುಮಗಳನ್ನು ಸದಸ್ಯ ಮಾಡಿದ್ದಾರೆ ಯಾರು ಬಸವರಾಜ ಬೊಮ್ಮಾಯಿ ಅಂತ. ಆಮೇಲೆ ಎಲ್ಲ ಗುತ್ತಿಗೆಯನ್ನು ಪಂಚಮಸಾಲಿಗಳಿಗೆ ಕೊಡ್ತಾರೆ ಅಂತ. ಸೊ ಹಾಗಾಗಿ ಸಾದರ ಲಿಂಗಾಯತರಿಗೆ ಸ್ವಲ್ಪ ಬೇಸರ ಇದೆ. ಆದರೆ ಜಾತಿ ಮಗ ಬಿಡೋಕ್ಕಾಗಲ್ಲ. ಸಾದರ ಲಿಂಗಾಯತರು, ಪಂಚಮಸಾಲಿ ಲಿಂಗಾಯತರು ಮತ್ತು ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಜಾತ್ಯತೀತ ಬೋರ್ಡ್ ಇದೆ. ಓಕೆ, ಮುಸ್ಲಿಮರು ಓಟ್ ಹಾಕ್ತಾರೆ. ಆದರೆ ಈ ವಕ್ಫ್ ಕಾರಣಕ್ಕಾಗಿ ಏನಾಗುತ್ತೆ ಗೊತ್ತಿಲ್ಲ. ಆದರೂ ಮುಸ್ಲಿಮರಿಗೆ ಟಿಕೆಟ್ ಕಾಂಗ್ರೆಸ್ ಕೊಟ್ಟಿದೆ. ಶಿಗ್ಗಾಂವಿಯಲ್ಲಿ ಬಸವರಾಜ ಬೊಮ್ಮಾಯಿ ಬಲಿಷ್ಠ ಇದ್ದಾರೆ. ಬೊಮ್ಮಾಯಿ ಪಂಚಮಸಾಲಿ ಲಿಂಗಾಯತರ ಅಲ್ಲ, ಆದರೆ ಪಂಚಮಸಾಲಿ ಲಿಂಗಾಯತ, ವಾಲ್ಮೀಕಿ ಮತ್ತು ಸಾದರ ಲಿಂಗಾಯತ, ಸ್ವತಃ ಸಾದರ ಲಿಂಗಾಯತ ಮತ ಸುಲಭಕ್ಕೆ ಸೆಳೆಯಬಲ್ಲರು. ಮೇಲ್ನೋಟಕ್ಕೆ ಭರತ್ ಬೊಮ್ಮಾಯಿ ಜಯ ಭಾಳ ಈಸಿ ಅಂತ ಕಾಣ್ತಾ ಇದೆ. ಓಕೆ, ಉಳಿದದ್ದು ದುಡ್ಡಿನ ಮೇಲೆ ಅವಲಂಬಿತ ಆಗಿದೆ. ಆದರೂ 2-1 ಬರುತ್ತೆ ಅಂತ ಒಂದು ಅಂದಾಜು. ಕೆಲವರು ಕಾಂಗ್ರೆಸ್ ಅವರು 3-0 ಅಂತಾರೆ, ಬಿ ಜೆ ಪಿಯವರು 3-0 ಅಂತಾರೆ. 2-1 ಬರ್ಬೋದು. ಯಾರ್ಯಾರು ಅಂತ ನೀವು ನಿರ್ಧಾರ ಮಾಡ್ಕೊಳ್ಳಿ. ಒಂದು ವಾಯ್ಸ್ ₹500 ಹಂಚಿದ ವಾಯ್ಸ್, ನೋಟು ಗರಿ ನೋಟು. ಕೆಲವರಿಗೆ ಗೂಗಲ್ ಪೇ, ಫೋನ್ಪೇಯಲ್ಲಿ ದುಡ್ಡು ಬಂದಿದೆಯಂತೆ. ಇನ್ನು ಕೆಲವರಿಗೆ ಏನು ಇಸ್ತ್ರಿ ಪೆಟ್ಟಿಗೆ, ಬೆಳ್ಳಿ ದೀಪ ಎಲ್ಲ ಬಂದಿದೆ. ಫುಲ್ಲು ಮನೆ ತುಂಬಿಸಿದ್ದಾರೆ. ಒಂದು ಖುಷಿ ಏನಪ್ಪ ಅಂತಂದರೆ ಯಾರು ಕೂಡ ಕುಕ್ಕರ್ ಕೊಡ್ತಾ ಇಲ್ಲ. ಯಾಕೆಂದರೆ ನಾವೊಂದು ಸ್ಟೋರಿ ಮಾಡಿದ್ವಿ, ಕುಕ್ಕರ್ ತಗೋಬೇಡಿ ಢಮ್ ಅನಿಸ್ಬಿಡತ್ತೆ ಅಂತೇಳಿ. ಅದು ನಿಜ ಕೂಡ. ಸೊ ಹಾಗಾಗಿ ಕುಕ್ಕರ್ ಕ್ಯಾನ್ಸಲ್ ಆಗಿದೆ. ಬೇರೆ ಎಲ್ಲ ಕೊಡ್ತಾ ಇದ್ದಾರೆ. ಬನ್ನಿ, ನಾನೀಗ ನಿಮಗೆ ಇವರಿಬ್ಬರ ನಡುವೆ ಯಾವ ರೀತಿಯ ಹೋರಾಟಗಳಾಯಿತು ಅವತ್ತಿಂದ ಇವತ್ತಿನ ತನಕ ಹೇಳ್ತಾ ಹೋಗ್ತೀನಿ. ಚನ್ನಪಟ್ಟಣ ಟ್ರೆಂಡ್ ದಿನದಿಂದ ದಿನಕ್ಕೆ ಬದಲಾಗ್ತಾನೆ ಬಂತು. ಕಡೆ ಕ್ಷಣದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆ ಅದು ಎಡವಟ್ಟ ಅಥವಾ ರಾಜಕೀಯ ಲೆಕ್ಕಾಚಾರನ ಈಗಲೂ ಕೂಡ ನನಗೆ ಅನುಮಾನ ಇದೆ. ಯಾಕೆ ಅಂತಂದರೆ ಎಡವಟ್ಟಾದರೆ ಅದು ಕಾಂಗ್ರೆಸ್ಗೆ ನೆಗೆಟಿವ್ ಆಗ್ಬೋದು. ಹೆಂಗೆ? ಕಾಂಗ್ರೆಸ್ಗಿದ್ದದೇನಪ್ಪ ಅಂತಂದರೆ ಮುಸ್ಲಿಮ್ಸ್ ಎಲ್ಲ ಓಟು ನಮಗೆ ಬರಬೇಕು, ಕುಮಾರಸ್ವಾಮಿ ಅವರು ಆ ಓಟನ್ನು ಖರೀದಿ ಮಾಡಲಿಕ್ಕೆ ಬಿಡಬಾರ್ದು. ಆ ಹೇಳಿಕೆ ಮುಸ್ಲಿಂ ಓಟ್ ಕನ್ಸಾಲಿಡೇಟ್ ಮಾಡಿ ಕಾಂಗ್ರೆಸ್ಗೆ ಕೊಟ್ಟರೆ ಲಾಭ ಆಗ್ಬೋದೇನೋ ಕಾಂಗ್ರೆಸ್ಗೆ. ಆದರೆ ಈ ಹೇಳಿಕೆ ಕೊಟ್ಟನಲ್ಲ ಅಂತ ಹೇಳಿ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಒಕ್ಕಲಿಗ ಓಟ್ ಏನಾದರೂ ಕನ್ಸಾಲಿಡೇಟ್ ಆಗಿ ದೇವೇಗೌಡರ ಪರವಾಗಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ವರ್ಕೌಟ್ ಆದರೆ JDSಗೆ ಲಾಭ ಆಗ್ಬೋದು. ಅಂದರೆ 2,20,000 ಓಟಲ್ಲಿ 1,05,000 ಒಕ್ಕಲಿಗರ ಓಟಿದೆ. ಅದರಲ್ಲಿ 60% ಓಟು ಒಂದು ಸಾಧಾರಣವಾಗಿ ಹೇಳುವಂಥದ್ದು ದೇವೇಗೌಡರು ದೊಡ್ಡ ಒಕ್ಕಲಿಗ ನಾಯಕರಾಗಿರೋ ಕಾರಣಕ್ಕಾಗಿ ಜಾಸ್ತಿ ಅವ್ರಿಗೂ ಹೋಗುತ್ತೆ ಅಂತ. ಹಾಗಂತ CP ಯೋಗೇಶ್ವರ್ ಒಬ್ಬರಿಗೇ ಆ ಕ್ಷೇತ್ರದಲ್ಲಿ 60,000-70,000 ಸಿಂಗಲ್ ಮೆಜಾರಿಟಿ ಓಟಿದೆ. 60,000-70,000 ಸಿಂಗಲ್, ಇಂಡಿಪೆಂಡೆಂಟ್ ಏನೇನಿಲ್ಲ, ಅದು ಸಾಧ್ಯತೆ ಇದೆ. ಜೊತೆಗೆ DK ಶಿವಕುಮಾರ್ ಮತ್ತು DK ಸುರೇಶ್ ಏನು ಕಡಿಮೆ ಆಸಾಮಿಗಳಲ್ಲ, ಅವರು ಕೂಡ ಸ್ಟ್ರಾಂಗ್ ಇದ್ದಾರೆ. ಸೊ ಹಾಗಾಗಿ ಎರಡು ಪಾರ್ಟಿಗಳಾಗಿ ವಿಭಜನೆ ಆದಾಗ ಒಕ್ಕಲಿಗ ಓಟ್ಸ್ 10 ಓಟಲ್ಲಿ ಒಂದು ಲೆಕ್ಕಾಚಾರ, 6 ಓಟು ದೇವೇಗೌಡರ ಫ್ಯಾಮಿಲಿಗೆ ಬರ್ಬೋದು, 4 ಓಟು DK ಶಿವಕುಮಾರ್ ಅವರಿಗೆ ಬರ್ಬೋದು ಅಂತೇಳಿ. ಇಲ್ಲಿ ಈ ಹೇಳಿಕೆಯ ನಂತರ ಮುಸ್ಲಿಂ ಓಟ್ ಎಲ್ಲ ಒಂದು ವೇಳೆ ಕಾಂಗ್ರೆಸ್ಗೆ ಹೋದರೆ ಇಲ್ಲಿ 10 ಓಟ್ಗಳ ಪೈಕಿ ಕನ್ಸಾಲಿಡೇಟ್ ಆಗಿ 6 ಓಟ್ನ ಬದಲಿಗೆ ದೇವೇಗೌಡರ ಫ್ಯಾಮಿಲಿಗೆ 7 ಓಟು ಬಂದರೆ 10ರಲ್ಲಿ 1,70,000 ಬಂದಂಗೆ ಆಗತ್ತೆ. ಆ ಥರ ಆಗತ್ತಾ ಗೊತ್ತಿಲ್ಲ. ಆದರೆ ಇವೆಲ್ಲದರ ಹೊರತಾಗಿ ನೋಟ್ ಭಾಳ ವರ್ಕೌಟ್ ಆಗಿದೆ ಎರಡೂ ಕಡೆ. ಕುಮಾರಸ್ವಾಮಿ ಕಡೆಯಿಂದಲೂ ಆಗಿದೆಯಂತೆ, ಆಮೇಲೆ DK ಕಡೆಯಿಂದಲೂ ಆಗಿದೆಯಂತೆ. ಒಟ್ಟು 100 ಕೋಟಿ ಚಲಾವಣೆ ಆಗಿದೆ ಚನ್ನಪಟ್ಟಣದಲ್ಲಿ. 3,000 ತನಕ ಹೋಗಿದೆ ಒಬ್ಬೊಬ್ಬರ ಅಕೌಂಟಿಗೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಆಮೇಲೆ ಇದರ ಜೊತೆಗೆ ಕಣ್ಣೀರಿಟ್ಟು ಮತಗಳನ್ನು ಸೆಳೆದ್ರು ದೇವೇಗೌಡರು. 1 ವಾರ ಇದ್ದರು, 1 ವಾರ 6 ದಿನಗಳ ಕಾಲ. 6-4-24 ಅಲ್ವಾ, 21 ಸಭೆಗಳನ್ನು ಮಾಡಿದ್ದಾರೆ 6 ದಿನಗಳಲ್ಲಿ. 21 ಸಭೆ. 92 ವರ್ಷ ದೇವೇಗೌಡರು. ಅದನ್ನೇ ಸಿದ್ದರಾಮಯ್ಯ ಹೇಳಿದ್ದು,
ಸಿ ಪಿ ಯೋಗೀಶ್ವರ್ ಏನಾದರೂ ಜೆ ಡಿ ಎಸ್ನ ಅಭ್ಯರ್ಥಿ ಆಗಿದ್ದಿದ್ರೆ ದೇವೇಗೌಡರು 6 ವಾರ ಇರ್ತಾಯಿದ್ರಾ, 6 ದಿವಸ ಇರ್ತಾಯಿದ್ರಾ? ತನ್ನ ಮೊಮ್ಮಗ ಅಂತ ಹೇಳಿದಾಗ ಈ ಥರ ಒಂದು ಟೀಕೆಯನ್ನು ಮಾಡಿದರು. ಹಾಗಾಗಿ ದೇವೇಗೌಡರು ಜಮೀರ್ ಅಹ್ಮದ್ ಖಾನ್ ಎಡವಟ್ಟು ಹೇಳಿಕೆ ಕಾರಣಕ್ಕಾಗಿ ಜೆ ಡಿ ಎಸ್ ಕಡೆ ವಾಲಿದ ಒಕ್ಕಲಿಗರ ಮತಗಳು ವಾಲಿರ್ಬೋದಾ? ನಾನು ಹೇಳಿದ್ನಲ್ವಾ, 10ರಲ್ಲಿ 6 ಬರುವಂಥದ್ದು 7 ಬಂದಿರ್ಬೋದಾ? ಎಲ್ಲ ಬರುತ್ತೆ ಅಂತಲ್ಲ, ಎಲ್ಲ ಬರೋದಿಲ್ಲ. ಎಲ್ಲ ಬರೋದಕ್ಕೆ ಅಲ್ಲಿ ಸಿ ಪಿ ಯೋಗೀಶ್ವರ್ ಒಕ್ಕಲಿಗ ಅಲ್ವಾ, ಡಿ ಕೆ ಬ್ರದರ್ಸ್ ಒಕ್ಕಲಿಗರಲ್ವಾ, ಹಾಗೆ ಹೋಗುತ್ತೆ ಅದು. ಇನ್ನು ಸಿ ಪಿ ಐ ಕಾಂಗ್ರೆಸ್ ಸೇರಿದಾಗ ಮಾತ್ರ ಆರಂಭದಲ್ಲಿ ಕಾಂಗ್ರೆಸ್ ಗೆದ್ದೇ ಬಿಡ್ತು ಅನ್ನುವಂಥ ರೀತಿಯ ವಾತಾವರಣ ಇತ್ತು. ಆದರೆ ಒಲ್ಲದ ಮನಸ್ಸಿನಿಂದ ಕಣಕ್ಕಿಳಿದರು ನಿಖಿಲ್ ಕುಮಾರಸ್ವಾಮಿ. ಆದರೆ ನಿಖಿಲ್ ಕುಮಾರಸ್ವಾಮಿಯನ್ನು ಕಣಕ್ಕಿಳಿಸಿದ್ದು ದೇವೇಗೌಡರು, 2 ಮಾತೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ವೀಕ್ಷಕರೇ. ರಾಮನಗರ ಜಿಲ್ಲೆ ಈಗೇನು ಚೇಂಜ್ ಆಗುತ್ತೆ. ರಾಮನಗರ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರ ಇದೆ. ರಾಮನಗರ, ಮಾಗಡಿ, ಚನ್ನಪಟ್ಟಣ, ಕನಕಪುರ. ಒಂದು ಕಾಲದಲ್ಲಿ ಈ 4ರ ಪೈಕಿ 3ಕ್ಕೆ 3 ಜೆ ಡಿ ಎಸ್ ಇತ್ತು. ಎಲ್ಲಿ ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ, ಆಮೇಲೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ, ಮಾಗಡಿಯಲ್ಲಿ ಮಂಜು, ಜೆ ಡಿ ಎಸ್ನ ಮಂಜು, ಆಮೇಲೆ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್. ಈಗ ಮಾಗಡಿಯಲ್ಲಿ ಕಾಂಗ್ರೆಸ್ನ ಬಾಲಕೃಷ್ಣ, ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್, ಕನಕಪುರದಲ್ಲಿ ಹೇಗೋ ಡಿ ಕೆ ಶಿವಕುಮಾರ್, ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಇದ್ದವ್ರದ್ದು ಒಂದು ವೇಳೆ ಜೆ ಡಿ ಎಸ್ಸಿಂದ ಅದು ಹೋದರೆ ರಾಮನಗರದಲ್ಲಿ ನಾಮಾವಶೇಷ ಆಗಿಬಿಡ್ತದೆ, ಜೆ ಡಿ ಎಸ್ ನಾಮಾವಶೇಷ ಆಗಿಬಿಡ್ತದೆ. ಹಾಗಾಗಿ ಉಳಿಸಲೇಬೇಕು ಅಂತ ಪ್ರಯತ್ನಪಟ್ಟು ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿಯನ್ನು ಕಣಕ್ಕಿಳಿಸಿದ್ದಾರೆ. ಯಾಕಂದರೆ ಆ ಬೆಲ್ಟ್ ಹೊರಟೋಗ್ಬಿಡ್ತದೆ ಜೆ ಡಿ ಎಸ್ನಿಂದ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಯಾರೇ ಗೆದ್ದರೂ ತೀರಾ ಕಡಿಮೆ ಅಂತರ ಇರುತ್ತೆ ಅನ್ನೋದು ಸಾಬೀತಾಗ್ತಾ ಇದೆ. ಸಂತೋಷ್ ಲಾಡ್ ಅವರ ಊರದು. ಸಂಡೂರಲ್ಲಿ ಅವರು ಸ್ಪರ್ಧೆ ಮಾಡ್ತಾಯಿದ್ರು. ಅದಕ್ಕಿಂತ ಮೊದಲು ಮಹಾರಾಜ ಗೋರ್ಪಡೆ ಸ್ಪರ್ಧೆ ಮಾಡ್ತಾಯಿದ್ರು. ಯಾವಾಗ ಅದು ರಿಸರ್ವೇಷನ್ ಆಗುತ್ತೆ ಅಲ್ಲಿಂದ ಬಿಟ್ಟು ಹೋಗ್ತಾರೆ ಅವರು, ಯಾರು? ಸಂತೋಷ್ ಲಾಡ್. ನಂತರ ಅವರು ಕಲಘಟಕಿ ಆಯ್ಕೆ ಮಾಡ್ಕೋತಾರೆ. ಸಂಡೂರಲ್ಲಿ ಲಾರ್ಡ್ ವರ್ಸಸ್ ಜನಾರ್ದನ್ ರೆಡ್ಡಿ ಫೈಟ್ ಆಗ್ತಾ ಇದೆ. ಈಗ ಬಿ ಜೆ ಪಿಗೆ ಸಾಧಾರಣವಾಗಿ ನಾವು ಹೇಳ್ತೀವಲ್ಲ, ಲಿಂಗಾಯತ ಮತಗಳಿದೆ, ವಾಲ್ಮೀಕಿ ಮತ ಇದೆ. ವಾಲ್ಮೀಕಿ ಮತ ಯಾರ್ದು ಅಂತಂದರೆ ಭಾಳ ಮುಖ್ಯವಾಗಿ ರಾಮುಲು, ರಮೇಶ್ ಜಾರಕಿಹೊಳಿ, ಲಿಂಗಾಯತರಿಗೆ ಲಿಂಗಾಯತರಿಗೆ ಯಡಿಯೂರಪ್ಪ ಸಾಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ಈ ಎರಡೂ ಸಮುದಾಯ ಮನಸ್ಸು ಮಾಡಿದರೆ, ಯಾರು ಲಿಂಗಾಯತರು ಮತ್ತು ವಾಲ್ಮೀಕಿ ಜೊತೆಗೆ ಜನಾರ್ದನ್ ರೆಡ್ಡಿಯವರ ದುಡ್ಡು ಮನಸ್ಸು ಮಾಡಿದರೆ ಬಂಗಾರು ಹನುಮಂತು MLA ಆಗೋದು ಖಚಿತ. ಆದರೆ ಸಂಡೂರಲ್ಲಿ ಸಂತೋಷ್ ಲಾಡ್ ಪ್ರಭಾವ ಜಾಸ್ತಿ ಇದೆ. ಈ ಲಿಂಗಾಯತರು, ವಾಲ್ಮೀಕಿ ಬಿ ಜೆ ಪಿ ಹಿಂದೆ ಹೋಗಲ್ಲ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಡ್ ಕೂಡ ಅದನ್ನು ಭಾಳ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಅವರ ಅನೇಕ ಕಂಪನಿಗಳೆಲ್ಲ ಅಲ್ಲಿದೆ. ಲಿಂಗಾಯತ, ವಾಲ್ಮೀಕಿ ಮತ್ತು ಮುಸ್ಲಿಮರ ಮೇಲೆ ಪ್ರಭಾವ ಇದೆ ಸಂತೋಷ್ ಲಾಡ್ ಅವರದು. ಲಾಡ್ ಪರ ಒಲವೇ ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ಲಸ್ ಆಗಿದೆ. ಓಕೆ, ಲಾಡ್ ಹೇಳಿದವರನ್ನೇ ಕಣಕ್ಕಿಳಿಸಲಾಗಿದೆ. ಲಾಡ್ ಏನು ಕಿರಿಕಿರಿ ಮಾಡಲಿಲ್ಲ, ಇವರೇ ಬೇಕು ಅಂತೇಳಿ. ಆದರೆ ಬಿ ಜೆ ಪಿಯಲ್ಲಿ ಹಂಗಲ್ಲ. ಬಿ ಜೆ ಪಿಯಲ್ಲಿ ಬಂಗಾರು ಹನುಮಂತಿಗೆ ಟಿಕೆಟ್ ಕೊಡೋದಕ್ಕೆ ರಾಮುಲಿಗಿಷ್ಟ ಇರಲಿಲ್ಲ. ಅವರಿಗೆ ದೇವೇಂದ್ರಪ್ಪ ಅವರನ್ನ ಕಣಕ್ಕಿಳಿಸಬೇಕು ಅಂತಿತ್ತು. ಇನ್ನೊಬ್ಬರು ಬಿ ಜೆ ಪಿಯ ಕಾರ್ತಿಕ್ ಗೋರ್ಪಡೆ, ಅವ್ರಿಗೂ ಕೂಡ ದೇವೇಂದ್ರಪ್ಪ ಕಣಕ್ಕಿಳಿಬೇಕು ಅಂತ ಆಸೆ ಇತ್ತು. ಅವ್ರದ್ದೊಂದು ಕಂಪನಿ ಇದೆ, ಆ ಕಂಪನಿಯಲ್ಲಿ 30,000 ಕಾರ್ಮಿಕರಿದ್ದಾರೆ. ಅವರ ಓಟು ಕಾರ್ತಿಕ್ ಗೋರ್ಪಡೆ ಅವರು ಹೇಳುವಂಥವರಿಗೆ ಹೋಗುತ್ತೆ. ಹಾಗಾಗಿ ನೀವು ನಿರ್ಧಾರ ಮಾಡ್ಕೊಳ್ಳಿ. ಬಂಗಾರು ಹಿಂದೆ ನಿಂತ ಗಣಿದಣಿ ಜನಾರ್ದನ್ ರೆಡ್ಡಿ, ಖರೀದಿ ಮಾಡೋ ತಾಕತ್ತಿದೆ. ಇದರ ಜೊತೆಗೆ ಬಂಗಾರು ಹನುಮಂತು ಸ್ಥಳೀಯರಲ್ಲ ಅಂತಂದರೆ ಮೊದಲು ವಿಜಯನಗರ ಮತ್ತು ಬಳ್ಳಾರಿ ಜೊತೆಯಾಗಿತ್ತು. ವಿಜಯನಗರ ಬೇರೆ ಆಗಿದೆ. ವಿಜಯನಗರದವರು ಅನ್ನುವಂಥ ಆರೋಪ. ಬಿ ಜೆ ಪಿಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಕಾಂಬಿನೇಷನ್ ವರ್ಕ್ ಆಗಿದ್ದರೆ ಬಿ ಜೆ ಪಿ ಗೆಲ್ಲುವ ಸಾಧ್ಯತೆ ಇದೆ. ವರ್ಕ್ ಆಗಿಲ್ಲ ಅಂತಂದರೆ ಬಿ ಜೆ ಪಿ ಒಳ ಜಗಳದಿಂದ ಕಾಂಗ್ರೆಸ್ ಮೇಲುಗೈ ಸಾಧ್ಯತೆ ಇದೆ.